ಅಪ್ಪಯ್ಯ ಊಟ ಮಾಡೋಗ. ಊಟನೂ ಬೇಡ ಏನು ಬೇಡ, ಹಸ್ವಾಗ್ತಿಲ್ಲ. ಯಾಕೋ ಮನ್ಸಿಗೆ ಬೇಜಾರಾಗ್ತಿದೆ. ಏನಜ್ಜಿ, ರಾಮಣ್ಣ ಎಲ್ಲೋದ್ರು? ರಾಮಣ್ಣ ಬೇಜಾರ್ ಮಾಡ್ಕೊಂಡು ಹೊಲಕಡೆ ಹೋದ್ನು. ಎಲ್ಲೋದ ರಾಮಣ್ಣ? ಬೆಳಗ್ಗೆಯಿಂದ ಕಾಣಿಸಿಲ್ಲ. ಸರಿ ಜೈ, ಬರ್ತೀನಿ ನಾ. ಎಲ್ಲೋದ ರಾಮಣ್ಣ? ಎಲ್ಲೋದ? ಕಾಣಿಸಲ್ವಲ್ಲ. ಎಲ್ಲೋದ ರಾಮಣ್ಣ? ಬಿಡಿ ಮೇಷ್ಟ್ರೆ, ನನ್ನ ಬಿಡಿ. ನಾನ್ ಸಾಯ್ಬೇಕು. ಈ ಭೂಮಿ ಮೇಲೆ ಬದುಕಕ್ ನಂಗೆ ಜಾಗ ಇಲ್ಲ. ರೈತ ಅಂದ್ರೆ ಈ ದೇಶದ ಬೆನ್ನೆಲುಬು. ಜಗತ್ತಿಗೆ ಅನ್ನ ಕೊಡುವ ಅನ್ನದಾತ ನೀವು. ನೀವೇ ಈ ತರ ಧೃತಿಗಿಟ್ಟರೆ ಹೇಗೆ? ಆತ್ಮಹತ್ಯೆ ಯಾವುದಕ್ಕೂ ಪರಿಹಾರ ಅಲ್ಲ. ಯಾವ ಬೆನ್ನೆಲುಬು ಮೇಷ್ಟ್ರೆ? ಬೆಳೆದ ಬೆಳೆ ಕೈಗ್ ಬರ್ತಿಲ್ಲ. ಸಾಲ್ಗಾರ ಸಾಲ ತೀರ್ತಾ ಇಲ್ಲ. ಸಾಲ್ಗಾರ ಬಂದು ಮನೆ ಮುಂದೆ ನಿಲ್ತಾ ಇದಾರೆ. ನನ್ಗಿರೋದು ಇದೊಂದೇ ದಾರಿ. ತಪ್ಪು ತಿಳಿಯಬೇಡಿ ಯಜಮಾನ್ರೆ, ಸಾವೊಂದೇ ಪರಿಹಾರ ಅಲ್ಲ. ಸರ್ಕಾರದಲ್ಲಿ ನಿಮ್ಮಂತ ರೈತರಿಗೆ ಅನೇಕ ಯೋಜನೆಗಳಿವೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ಇದೆ, ಬೆಳೆ ವಿಮೆ ಯೋಜನೆ ಇದೆ. ಬ್ಯಾಂಕ್ಗಳು ಕಡಿಮೆ ಬಡ್ಡಿಗೆ ಸಾಲ ಕೊಡ್ತಾ ಇದೆ. ಇದ್ರ ಬಗ್ಗೆ ತಿಳ್ಕೊಂಡು ಮುನ್ನಡೆಯಿರಿ. ನಿಮ್ಮನ್ನ ನಂಬಿದ ನಿಮ್ಮ ಕುಟುಂಬ ಇದೆ, ಅದನ್ನ ಮರಿಬೇಡ್ರಿ. ಧೈರ್ಯವಾಗಿರ್ರಿ ಯಜಮಾನ್ರೆ, ಧೈರ್ಯವಾಗಿರ್ರಿ. ಒಂದ್ ಮಾತು ನೆನ್ಬಿಟ್ಕೊಳ್ರಿ ಯಜಮಾನ್ರೆ, ಈ ಜಗತ್ನಲ್ಲಿ 2G 3G 4G 5G ಕೊಡೋದಕ್ಕೆ ಅನೇಕ ಕಂಪ್ನಿಗಳಿದಾವೆ. ಆದ್ರೆ ಗಂಜಿ ಕೊಡೋಕೆ ರೈತ ಒಬ್ಬನೇ ಬರ್ಬೇಕು. ನೆಟ್ ಇಲ್ಲ ಅಂದ್ರೂ ಮನುಷ್ಯ ಬದುಕಬಹುದು, ಆದ್ರೆ ತುತ್ತನ್ನ ಇಲ್ಲ ಅಂದ್ರೆ ಯಾರು ಬದುಕಾಗಲ್ಲ ಯಜಮಾನ್ರೆ. ಸರಿ ಮೇಷ್ಟ್ರೆ, ನಾನು ಇನ್ಮೇಲೆ ಸಾಯಲ್ಲ ಮೇಷ್ಟ್ರೆ. ಧೈರ್ಯದಿಂದ ಬದುಕೋದನ್ನ ಕಲಿತೀನಿ. ಬ್ಯಾಂಕುಗಳ ಯೋಜನೆಗಳ ಬಗ್ಗೆ ತಿಳ್ಕೊಂಡು ಸಾಲ ತೀರಿಸ್ತೀನಿ. ನಾನು ಸಾಯಲ್ಲ ಮೇಷ್ಟ್ರೆ, ಸಾಯಲ್ಲ. ಬದುಕಿ ತೋರಿಸ್ತೀನಿ. ಇಳಿಯಪ್ಪ ಕೆಳಗಡೆ. ಹಲೋ ಬ್ರದರ್, ದಯವಿಟ್ಟು ನಿಂತ್ಕೊಳ್ಳಿ. ಸ್ವಲ್ಪ ಇರಿ. ಈ ಮುದುಕನ್ನ ಈ ರೀತಿ ಎಳೆದುಕೊಂಡು ಹೋಗ್ತಾ ಇದ್ದೀರಲ್ವಾ? ಯಾರಿವ್ರು? ಯಾಕೆ? ಯಾರ್ರಿ ನೀವು? ಬೇರೆ ಯಾರಲ್ಲ ಇವ್ರು? ನಮ್ ತಂದೆಯವರು ಇವ್ರು. ನಾನು ವೃದ್ಧಾಶ್ರಮಕ್ಕೆ ಸೇರ್ಸಕ್ ಬಂದಿದ್ದೀನಿ. ನೀವ್ ಯಾರ್ರಿ ಕೇಳಕ್ಕೆ? ಎಲ್ಲ ನ್ಯೂಸೆನ್ಸ್ ಮಾಡ್ತಾರೆ ಬಂದಿಲ್ಲಿ. ಯಾಕೆ ಸರ್? ಮನೆಯಲ್ಲಿ ಜಾಗ ಇಲ್ವಾ? ಅಥವಾ ನಿಮ್ಮ ತಂದೆ ನೋಡ್ಕೊಳ್ಳಿಕ್ಕೆ ಮನಸ್ಸಿಲ್ವಾ? ನೋಡಿ ಸಾರ್, ನಮ್ಗೆ ಆದಂತ ಕೆಲ್ಸಗಳಿದಾವೆ. ನಾವು ಬಿಸಿ ಇರ್ತೀರಿ. ಇವ್ರು ನೋಡ್ಕೊಳ್ಳೋದಕ್ಕೆ ನಮ್ಗೆ ಸಮಯ ಇಲ್ಲ. ಸಮಯ ಇಲ್ವಾ ಸರ್? ನಿಮಗೆ ಸಮಯ ಇಲ್ವಾ? ನೀವು ಈ ಮಟ್ಟಕ್ಕೆ ಬೆಳೆದು ನಿಲ್ಲಬೇಕಾದ್ರೆ ಈ ಮಹಾನುಭಾವ ತಂದೆನೇ ಕಾರಣ. ನಿಮಗಾಗಿ ಮಾಡಿದಂತ ತ್ಯಾಗಗಳನ್ನ ಒಂದು ಸಾರಿ ನೆನಪು ಮಾಡಿಕೊಳ್ಳಿ. ಹೆಂಡತಿ ಮಕ್ಕಳು ಬರಕ್ ಮುಂಚೆ ಈ ತಂದೆನೇ ನಿನ್ಗೆ ಆಧಾರ. ಏಕೈಕವಾದ ಸಂಬಂಧ ತಂದೆ ತಾಯಿ. ದಯವಿಟ್ಟು ಇವ್ರನ್ನ ವೃದ್ಧಾಶ್ರಮಕ್ಕೆ ಸೇರಿಸಬೇಡಿ. ಸರ್ ಕ್ಷಮಿಸ್ಬಿಡಿ ಸರ್, ತಪ್ಪಾಯ್ತು ಸರ್. ಸರ್ ಕ್ಷಮಿಸ್ಬಿಡಿ ಸರ್, ತಪ್ಪಾಯ್ತು ಸರ್. ನಾನು ನಮ್ಮ ಅಪ್ಪನ ಇಲ್ಲಿ ಸೇರ್ಸಲ್ಲ ಸರ್. ಅಪ್ಪ ಕ್ಷಮಿಸ್ಬಿಡಪ್ಪ, ನಾನು ಜೀವನದಾಗಿಂತ ತಪ್ಪು ಮಾಡಲ್ಲಪ್ಪ. ನಿಮ್ ಚೆನ್ನಾಗಿ ನೋಡ್ಕೊತೀನಪ್ಪ. ಕ್ಷಮಿಸ್ಬಿಡಪ್ಪ, ನಮ್ಮ ಮನೆಗೆ ಹೋಗಲ್ಲ ನಡಿಯಪ್ಪ. ನಮ್ಮೂರಲ್ಲಿ ಒಬ್ಬ ಹುಡುಗಿಗೆ ಬಾಲ್ಯ ವಿವಾಹ ಮಾಡ್ತಾ ಇದ್ದಾರೆ.
ಅವ್ರ ತಂದೆ ತಾಯಿ ಸ್ವಲ್ಪ ಹೇಳಿ ಸರ್, ಆ ಹುಡುಗಿನ ಓದ್ಬೇಕಂತಿದೆ ನನ್ನ ಕ್ಲಾಸ್ಮೇಟು. ಸರ್ ಕಾನೂನು ರೀತಿ ಏನಾದ್ರು ಮಾಹಿತಿ ಇದೆಯಾ? ಬಾಲ್ಯ ವಿವಾಹ ಕಾನೂನು ಬಾಹಿರ ಅಪರಾಧ. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಬಾಲಿಕೆಯರ ವಿವಾಹ ನಿಷೇಧವಾಗಿದೆ. ಪೋಕ್ಸೋ ಕಾಯ್ದೆ ಮಕ್ಕಳ ಮೇಲೆ ಯಾವುದೇ ರೀತಿಯ ಲೈಂಗಿಕ ದೌರ್ಜನ್ಯಕ್ಕೆ ಕಠಿಣ ಶಿಕ್ಷೆ ವಿಧಿಸುತ್ತದೆ. ಯಾವುದೇ ಅನುಮಾನಾಸ್ಪದ ಘಟನೆ ಕಂಡು ಬಂದರೆ ತಕ್ಷಣ ನಿಮ್ಮ ಹತ್ತಿರ ಪೊಲೀಸ್ ಠಾಣೆಗೆ ಅಥವಾ 1098 ಮಕ್ಕಳ ಸಹಾಯವಾಣಿಗೆ ಮಾಹಿತಿ ನೀಡಬೇಕು. ಸರ್ ನಿಲ್ಸಿ ಸರ್. ಯಾಕಪ್ಪ, ಏನಾಯ್ತು? ಸರ್ ಅಲ್ಲೊಂದು ಮಗುನ ಸ್ಕೂಲ್ ಕಲ್ಸ್ದಿರ ಕೆಲ್ಸಕ್ಕೆ ಕಲ್ಸ್ತಾ ಇದಾರೆ ಸರ್. ಒಂಚೂರು ನೀವು ಹೇಳಿದ್ರೆ ಕೇಳ್ತಾರೇನೋ ಸರ್. ಎಲ್ಲಪ್ಪ? ಇಲ್ಲೇ ಇಟ್ಕೆ ಫ್ಯಾಕ್ಟ್ರಿ ಹತ್ರ ಸರ್. ಮನೆ ತುಂಬಾ ಸಾಲ ಐತೆ, ಬೇಗ ಬೇಗ ಎತ್ಕೊಂಬಾರೋ. ನನ್ ಕೈಯಲ್ಲಿ ಆಗ್ತಿಲ್ಲ, ಸುಸ್ತಾತೈತೆ. ಎತ್ಕೊಂಬ, ಹೋಗ 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 ಹೋಗ, ಅಳೋದೇನಿಲ್ಲ. ನನ್ ಕೈಯಲ್ಲಿ ಕೆಲ್ಸ ಎಲ್ಲ ಮಾಡಕ್ಕಾಗ ಸ್ಕೂಲ್ ಕೂತಿನಪ್ಪ. ಸ್ಕೂಲ್ಗೆ ಹೋದ್ರೆ ಸಾಲ ಯಾರಪ್ಪ ತೀರ್ಸ್ತಾರೆ? ಸ್ಕೂಲಲ್ಲಿ ಮೇಷ್ಟ್ರು ಏನ್ ದುಡ್ಡ ಕೊಡ್ತಾರ? ಹೋಗಿ ಕೆಲ್ಸ ಮಾಡೋಗ. ಎತ್ಕೊಂಬ, ಹೋಗ ಹೋಗ ಹೋಗ. ಯಾರಪ್ಪ ಅದು? ಮಗು, ಓಯ್ ಮಗು, ಬಾರಪ್ಪ ಇಲ್ಲಿ. ಓಯ್ ಮಗು, ಯಾಕಪ್ಪ ಇಟ್ಕೆ ಹೊರ್ತಾ ಇದೀಯಾ? ಯಾಕ ಮಗು, ಸ್ಕೂಲ್ಗೆ ಹೋಗೋದಿಲ್ವಾ? ಇಲ್ಲ ಸರ್, ನಮ್ಮಪ್ಪ ಸ್ಕೂಲ್ ಕಲ್ಸೋದಿಲ್ಲ. ತಲೆ ಮೇಲೆ ಇಟ್ಕೆ ಇಳಿಸು. ಏನ್ ಕಂದ ನಿನ್ ಹೆಸರು? ಜ್ಞಾನೇಶ್ ಸರ್. ಸ್ಕೂಲ್ಗೆ ಹೋಗೋದಿಲ್ವಾ ಪುಟ್ಟ? ನಮ್ಮಪ್ಪ ಕಲ್ಸೋದಿಲ್ಲ ಸರ್. ಯಾರ್ ನಿಮ್ ತಂದೆ? ಅಲ್ಲಿದ್ದಾರೆ ಸರ್. ಕರಿ ಅವ್ರನ್ನ. ಅಪ್ಪ ಬಾಯಿಲ್ಲಿ. ನಮಸ್ಕಾರ ಸರ್. ಏನಯ್ಯ ನಿನ್ ಹೆಸರು? ಶಿವಣ್ಣ ಸರ್. ಯಾಕ್ರಿ ಮಗುನ ಇಲ್ಲಿ ಕೆಲ್ಸಕ್ಕೆ ಇಟ್ಟಿದ್ದೀರಾ? ಹಿಂಗೆ ಅವ್ರ ಅಮ್ಮ ಹಾಸ್ಪಿಟ್ಲ್ ಅಲ್ಲಿ ಇದ್ರು, ಜಾಸ್ತಿ ಖರ್ಚಾಯ್ತು ಸರ್. ಸಾಲ ತೀರ್ಸಕ್ಕೆ ಯಾರು ಇಲ್ಲ ಸರ್, ಅದಕ್ಕೆ ಕೆಲ್ಸಕ್ಕೆ ಹಾಕೊಂಡಿದ್ದೀನಿ. ಅಲ್ಲ ರೀ, ಮಕ್ಕಳನ್ನ ಈ ರೀತಿ ಕೆಲಸ ಮಾಡ್ಸೋದು ತಪ್ಪಿಲ್ವೇನ್ರಿ? ತಪ್ಪಂದ್ರೆ ಅದು ಬಿಟ್ರೆ ನಮ್ಗೆ ಬೇರೆ ವಿಧಿನೇ ಇಲ್ಲ ಸರ್. ಅಲ್ಲ ರೀ, ಓದೋ ಮಕ್ಕಳನ್ನ ಈ ರೀತಿ ಕೆಲಸ ಮಾಡ್ಸೋದು ಕಾನೂನು ರೀತಿ ಅಪರಾಧ ಅಂತ ಗೊತ್ತಿಲ್ವೇನ್ರಿ? ಹೌದು ಸರ್, ಅವೆಲ್ಲ ಗೊತ್ತಿರ್ಲಿಲ್ಲ ಸರ್. ಗೊತ್ತಿದ್ರೆ ಕೆಲಸ ಮಾಡಿಸ್ತಾ ಇರ್ಲಿಲ್ಲ ಸರ್. ನೋಡಯ್ಯ ಶಿವಣ್ಣ, ಈಗಿನ ಕಾಲದಲ್ಲಿ ಶಿಕ್ಷಣಕ್ಕಾಗಿ 1 ರೂಪಾಯಿ ಖರ್ಚು ಮಾಡೋ ಅಗತ್ಯವಿಲ್ಲ. ವಸತಿ, ಊಟ, ಬಟ್ಟೆ ಮತ್ತು ಪುಸ್ತಕಗಳನ್ನ ಎಲ್ಲಾ ವೆಚ್ಚಗಳನ್ನು ಸರ್ಕಾರ ಭರಿಸುತ್ತದೆ. ಮಗುವಿಗೆ 14 ವರ್ಷಗಳವರೆಗೆ ಶಿಕ್ಷಣವನ್ನು ಕೊಡಿಸಿ. ಆ ಮಗುವಿನ ಮೂಲಭೂತದ ಹಕ್ಕನ್ನು ಯಾರು ಕಿತ್ತುಕೊಳ್ಳುವುದಕ್ಕೆ ಆಗುವುದಿಲ್ಲ. ಮಕ್ಕಳನ್ನ ಕೆಲಸಕ್ಕೆ ಕಳಿಸುವಂತದ್ದು ಅಪರಾಧ. ತಿಳಿತೇನೆಯಾ ಶಿವಣ್ಣ? ತಿಳಿತು ಸರ್. ಮಕ್ಕಳನ್ನ ಶಿಕ್ಷಣ ಕೊಡದೆ ಬಾಲಕಾರ್ಮಿಕರನ್ನ ಮಾಡುವುದು ಕಾನೂನಲ್ಲಿ ಶಿಕ್ಷೆಗೆ ಒಳಪಡುತ್ತೀರಾ? ತಿಳಿತೇನಯ್ಯ ಶಿವಣ್ಣ? ಅರ್ಥ ಆಯ್ತು ಸರ್. ಇನ್ನು ಮೇಲೆ ನಿನ್ನ ಮಗನ್ನ ಶಾಲೆಗೆ ಕಳಿಸಿ, ಚೆನ್ನಾಗಿ ಓದಿಸಿ, ಒಳ್ಳೆ ಶಿಕ್ಷಣವನ್ನು ಕೊಡಿಸಿ. ಸರಿ ಸರ್. ನೆನಪಿಡಿ, ಮಕ್ಕಳು ಸಂಕಷ್ಟದಲ್ಲಿ ಇರುವಾಗ, ಬಾಲ ಕಾರ್ಮಿಕರಾಗಿ ಕೆಲಸ ಮಾಡುತ್ತಿರುವಾಗ ಸಹಾಯಕ್ಕಾಗಿ 1098 ಸಂಖ್ಯೆಗೆ ದಯವಿಟ್ಟು ಕರೆ ಮಾಡಿ. ಯಾಕಪ್ಪ, ಯಾಕೆ ಅಳ್ತಾ ಇದೀಯಾ? ಸರ್, ಹೆಣ್ಮಕ್ಕಳಿಗೆ ಸ್ವಾತಂತ್ರ್ಯ ಇಲ್ಲ ಸರ್. ಸಮಾನತೆ ಎಲ್ಲಿದೆ ಸರ್? ಜೀವಿಸುವ ಹಕ್ಕು ಎಲ್ಲಿದೆ ಸರ್? ಸಮಾನತೆ ಎಲ್ಲಿದೆ ಸರ್? ಶೋಷಣೆ ಸರ್, ಶೋಷಣೆ. ನೋಡಪ್ಪ ಆನಂದ್, ಪ್ರತಿಯೊಬ್ಬ ವ್ಯಕ್ತಿಗೂ ಜೀವಿಸುವ ಹಕ್ಕಿದೆ ಕಣೋ. ಪ್ರತಿಯೊಬ್ಬ ವ್ಯಕ್ತಿಗೂ ಸುರಕ್ಷಿತವಾಗಿ ಬದುಕುವ ಹಕ್ಕಿದೆ. ಜಾತಿ, ಧರ್ಮ, ಲಿಂಗ ಅಥವಾ ಬಣ್ಣದ ಆಧಾರದ ಮೇಲೆ ತಾರತಮ್ಯ ಮಾಡುವುದನ್ನು ಸಂಪೂರ್ಣ ನಿಷೇಧಿಸಲಾಗಿದೆ. ಸ್ವಾತಂತ್ರ್ಯ ಹಕ್ಕು, ವಾಕ್ ಸ್ವಾತಂತ್ರ್ಯ, ಅಭಿವೃದ್ಧಿ ಸ್ವಾತಂತ್ರ್ಯ ಮತ್ತು ದೇಶಾದ್ಯಂತ ಮುಕ್ತವಾಗಿ ಸಂಚರಿಸುವ ಸ್ವಾತಂತ್ರ್ಯವನ್ನು ಹೊಂದಿದ್ದೇವೆ. ಬಾಲಕಾರ್ಮಿಕ ಪದ್ಧತಿ ಮತ್ತು ಬಲವಂತದ ದುಡಿಮೆಯನ್ನು ತಡೆಯುವುದು ಮಾನವ ಹಕ್ಕು, ನಮ್ಮ ಹಕ್ಕು.